ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇರ್ತೀನಿ. ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಯಾರಿಗೆ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ, ಹೆಸರು ತೆಗೆದಾಕಲಿಕ್ಕೆ, ಹೊಸ ಸೇರ್ಪಡೆಗೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಮತ್ತು ರೇಷನ್ ಕಾರ್ಡ್ ಯಾವ್ಯಾವುದಕ್ಕೆ ನಮಗೆ ಬೇಕು, ಸೊ ಇದರ ಮಹತ್ವ ಏನಿದೆ, ಸೊ ಇದರಲ್ಲಿ ನಾವು ಸ್ವಲ್ಪ ಎಡ್ವರ್ಟ್ ಮಾಡಿದರೆ ನಮ್ಮ ರೇಷನ್ ಕಾರ್ಡ್ಗಳು ಗೋವಿಂದ. ಸೊ ಇಷ್ಟೆಲ್ಲ ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ಸೊ ಇವಾಗ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ಅಂತ ಹೇಳಿದರೆ, ಹೊಸ ರೇಷನ್ ಕಾರ್ಡಿಗೆಲ್ಲ ಹೆಸರು ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ. ಸೊ ಈ ಒಂದು ತಿದ್ದುಪಡಿ ಯಾಕೆ ಮುಖ್ಯ ಅಂತ ಹೇಳೋದಾದರೆ, ಸೊ ನಿಮಗೆ ಗೊತ್ತಿದೆ, ನನ್ನ ವಿಡಿಯೋಗಳನ್ನ ನೀವೇನಾದರೂ ಕಂಟಿನ್ಯೂಸ್ ಆಗಿ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ. ಗೃಹಲಕ್ಷ್ಮಿ ಯೋಜನೆಗೆ ಬಂದು ಜೀವಿತಾವಧಿ ಪ್ರಮಾಣ ಪತ್ರವನ್ನು ಕೇಳಿದ್ದಾರೆ, ಅಂದರೆ ನಾವು ಬದುಕಿದ್ದೀವಿ ಅಂತ ಕೇಳಿದ್ದಾರೆ. ಯಾಕಂತ ಹೇಳಿದರೆ ರೇಷನ್ ಕಾರ್ಡ್ ಆಧಾರದ ಮೇಲೇ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದ್ದಾರೆ. ಅಂದರೆ ರೇಷನ್ ಕಾರ್ಡಲ್ಲಿ ಯಾರ ಹೆಸರಲ್ಲಿ, ಮನೆಯ ಒಡತಿಯ ಹೆಸರಿಗೆ ಇರುತ್ತೆ ರೇಷನ್ ಕಾರ್ಡು ಮನೆಯ ಒಡತಿಯ ಹೆಸರಿಗಿರುತ್ತೆ. ಆ ಒಂದು ಒಡತಿಯ ಹೆಸರಿಗೇನೆ ಗೃಹಲಕ್ಷ್ಮಿಯನ್ನು ಕೊಟ್ಟಿರ್ತಾರೆ. ಸೊ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಪ್ರತಿ ತಿಂಗಳು ಬರ್ತಕ್ಕಂಥದ್ದಾಗಿದೆ. ಸೊ ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ನೋಡೋದಾದರೆ, ಸುಮಾರು ಅದೆಷ್ಟೋ ಲಕ್ಷಕ್ಕಿಂತ ಅಧಿಕ ಜನರು ರೇಷನ್ ಕಾರ್ಡ್ ಇರ್ತಕ್ಕಂಥವ್ರು ಮರಣವನ್ನು ಹೊಂದಿದ್ದಾರೆ. ಸೊ ಆದರೂ ಅವರ ಹೆಸರಿಗೆ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಸೊ ನಾನು ಅವಾಗ ಒಂದು ಪಾಯಿಂಟ್ನ ಮೆನ್ಷನ್ ಮಾಡಿದ್ದೆ ನಾನು. ಸೊ ರೇಷನ್ ಕಾರ್ಡಲ್ಲಿ ಹೆಸರಿದೆ, ತೆಗ್ದಾಕಿಲ್ಲ, ಹಣ ಹೋಗ್ತಾ ಇದೆ ಅಂದರೆ ಸಾಮಾನ್ಯವಾಗಿ ಇದು ಜನರ ತಪ್ಪು ಆಗಿರಲಿಕ್ಕಿಲ್ಲ, ಸರ್ಕಾರದ ತಪ್ಪು ಕೂಡ ಆಗಿರುತ್ತೆ. ಯಾಕೆ ಅಂದರೆ ಸರ್ಕಾರದವರು ಈ ಒಂದು ಹೆಸರನ್ನು ತೆಗೆದಾಕ್ಲಿಕ್ಕೆ, ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಯಾವಾಗಲೂ ಎನಿ ಟೈಮ್ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಸೊ ಅವರು ಅವಕಾಶವನ್ನು ಕೊಟ್ಟಾಗ ಜನಸಾಮಾನ್ಯರು ಅದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಹಾಗಾಗಿ ಅವರಿಗೆ ತೆಗೆದಾಕ್ಲಿಕ್ಕೆ ಅವಕಾಶ ಇಲ್ಲದೇನೋ ಹಾಗೇ ಬಿಟ್ಟಿರ್ಬೋದು ಅನ್ನೋ ಒಂದು ಪಾಯಿಂಟನ್ನು ನಾನು ಹೇಳಿದ್ದೆ. ಬಟ್ ಇವಾಗ ನಿಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶ ಏನು ಅಂತ ಹೇಳಿದರೆ, ಸರ್ಕಾರದ ಕಡೆಯಿಂದ ಬಂದು ನಿಮಗೆ ಹೆಸರನ್ನು ತೆಗೆದಾಕ್ಲಿಕ್ಕೆ, ಯಾರಾದರೂ ಡೆತ್ ಆಗಿದ್ದರೆ ಅವ್ರ ಹೆಸರನ್ನು ತೆಗೆದಾಕ್ಲಿಕ್ಕೆ, ಅಥವಾ ಮನೆಯ ಯಜಮಾನನನ್ನು ಚೇಂಜ್ ಮಾಡಲಿಕ್ಕೆ, ಅಥವಾ ಯಾರಾದರೂ ಮಕ್ಕಳದ್ದು ಹೆಸರು ಸೇರ್ಪಡೆ ಆಗಿಲ್ಲ, ಅಥವಾ ಮದುವೆ ಆಗಿರೋರ ಹೆಸರು ಸೇರ್ಪಡೆ ಆಗಿಲ್ಲ ಅಂತ ಹೇಳಿದರೆ, ಸೊ ನಿಮಗೆ ಎಲ್ಲರಿಗೂ ಹೆಸರು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಇವಾಗ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಇಂಥಷ್ಟೇ ದಿನ ಅಂತ ಅವ್ರು ಇನ್ನೂ ಹೇಳಿಲ್ಲ, ಬಟ್ ಹೆಸರು ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಬಿಟ್ಟಿದ್ದಾರೆ. ನೀವು ಅಗತ್ಯ ದಾಖಲಾತಿಗಳನ್ನು ತಗೊಂಡು ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಿ ಇದಕ್ಕೆ ಹೆಸರನ್ನು ಸೇರ್ಪಡೆ ಮಾಡಿಸ್ಕೋಬೋದು. ಹೆಸರನ್ನು ತೆಗೆದಾಕೋದಿದ್ದರೆ ತೆಗೆದು ಹಾಕಿಸ್ಕೋಬೋದು ನೀವು. ಸೊ ನಾನು ಹೇಳಿರೋ ಹಾಗೆ ಮನೆಯ ಯಜಮಾನಿ ಆಗಿರ್ಬೋದು, ಮದುವೆ ಆಗಿರೋರು ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅಥವಾ ನಿಮ್ಮದು ಬಯೋಮೆಟ್ರಿಕ್ KYC ಅಪ್ಡೇಟ್ ಆಗಿರ್ಬೋದು, ಅಥವಾ ನ್ಯಾಯಬೆಲೆ ಅಂಗಡಿಯ ಬದಲಾವಣೆ ಆಗಿರ್ಬೋದು. ಸೊ ಇಷ್ಟು ಎಲ್ಲನೂ ನಿಮಗೆ ಇವಾಗ ಚೇಂಜಸ್ ಮಾಡ್ಕೊಳ್ಳಿಕ್ಕೆ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಎಲ್ಲರೂ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಅಗತ್ಯ ದಾಖಲಾತಿಗಳನ್ನು ತೊಗೊಂಡೋಗಿ ಎಲ್ಲರ ಒಂದು ಆಧಾರ್ ಕಾರ್ಡ್ ಜೆರಾಕ್ಸು, ಫೋಟೋ ಆಗಿರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಆಗಿರ್ಬೋದು, ಅದರದ್ದು ಒಂದು ಜೆರಾಕ್ಸ್ ಕಾಪಿ ಆಗಿರ್ಬೋದು. ಸೊ ಇದೆಲ್ಲನ ತೊಗೊಂಡೋಗಿ ನೀವು ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳಿದರೆ, ಬೆಂಗಳೂರು 1, ಕರ್ನಾಟಕ 1, CSC ಸೆಂಟರ್, ಮತ್ತು ಆನ್ಲೈನ್ ಕಂಪ್ಯೂಟರ್ ಸೆಂಟರ್ಗಳಲ್ಲೂ ಸಹ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ. ಸೊ ಇದು ಒಂದು ಸರ್ಕಾರದ ಕಡೆಯಿಂದ ಒಂದು ಒಳ್ಳೆ ಒಂದು ಆಪರ್ಚುನಿಟಿಯನ್ನು ಬಿಟ್ಟಿದ್ದಾರೆ. ಯಾರ್ಯಾರೆಲ್ಲ ತುಂಬ ದಿನ ಡೆತ್ ಆದ್ರಿಗೆ ಅವ್ರ ಹೆಸರನ್ನ ಚೇಂಜ್ ಮಾಡಿಬಿಟ್ರೆ, ತೆಗೆದಾಕ್ಬಿಟ್ರೆ ಗೃಹಲಕ್ಷ್ಮಿ ಬರಲ್ಲ ಅನ್ನೋ ಭಯದಲ್ಲಿದ್ದೀರೋ, ಸೊ ನಿಮಗೆ ಇದೆಲ್ಲ ಒಂದು ಇದರ ಒಂದು ಸದುಪಯೋಗ ಪಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ ಬಂದಿದೆ. ಮತ್ತು ರೇಷನ್ ಕಾರ್ಡು ಬರೀ ರೇಷನಿಗೆ ಅಷ್ಟೇ ಸೀಮಿತ ಆಗಿಲ್ಲ. ಗೃಹಲಕ್ಷ್ಮಿಗಾಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಅಥವಾ ಮಕ್ಕಳ ಒಂದು ಸ್ಕಾಲರ್ಶಿಪ್ಪಿಗಾಗಿರ್ಬೋದು, ಆಯುಷ್ಮಾನ್ ಭಾರತ್ ಕಾರ್ಡಿಗಾಗಿರ್ಬೋದು. ಸೊ ಇದೆಲ್ಲದಕ್ಕೂ ನಮಗೆ ಗೃಹಲಕ್ಷ್ಮಿ ಅನ್ನೋ ಪ್ರತಿಯೊಂದು ಸ್ಕೀಮ್ಗೂ ನಮಗೆ ರೇಷನ್ ಕಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಇವನ್ ಹಾಸ್ಪಿಟ್ಲ್ಗಳಲ್ಲೂ ನಮಗೆ ರೇಷನ್ ಕಾರ್ಡ್ಗಳಿದ್ದರೆ ಒಂದು ಫ್ರೀ ಫೆಸಿಲಿಟಿ ಸಿಗೋದಾಗಿರ್ಬೋದು, ಅಥವಾ ಡಿಸ್ಕೌಂಟ್ ಕೊಡೋದಾಗಿರ್ಬೋದು. ಸೊ ಇದೆಲ್ಲನೂ ಸಿಗ್ತಾ ಇದೆ. ಹಾಗಿದ್ದಾಗ ರೇಷನ್ ಕಾರ್ಡ್ಗೆ ಹೆಚ್ಚಿನ ಮಹತ್ವ ಇದೆ. ಸೊ ಅದನ್ನು ನಾವು ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ಹೇಳ್ತೀನಿ. ಸೊ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಬಿಟ್ಟಿದ್ದಾರೆ ತಿದ್ದುಪಡಿ ಮತ್ತು ಸೇರ್ಪಡೆಗೆ. ಸೊ ಅದನ್ನು ಎಲ್ಲರೂ ಅದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅಥವಾ ಆಲ್ರೆಡಿ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದಿಲ್ಲ, ಸೊ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.